ವಡೋದರಾದಲ್ಲಿ ಹಿಂದೂಗಳ ಆಕ್ರೋಶ. ಏನಿದು ಡಿಸ್ಟರ್ಬ್ಡ್ ಏರಿಯಾಸ್ ಆಕ್ಟ್? ಗುಜರಾತ್ನ ಸಂಸ್ಕೃತಿಯ ನಗರಿ ವಡೋದರಾದಲ್ಲಿ ಈಗ ಎಚ್ಚರಿಕೆಯ ಗಂಟೆ ಕೇಳಿಬಂದಿದೆ. 15-20 ವರ್ಷಗಳ ಹಿಂದೆ ಒಂದು ಪ್ರದೇಶ ಹೇಗಿತ್ತೋ ಆ ಪ್ರದೇಶ ಈಗ ಸಂಪೂರ್ಣವಾಗಿ ಬದಲಾಗಿಬಿಟ್ಟಿದೆ. ಹಿಂದೂ ಬಹುಸಂಖ್ಯಾತ ಪ್ರದೇಶಗಳಲ್ಲಿ ವ್ಯವಸ್ಥಿತವಾಗಿ ಅವರ ಆಸ್ತಿಗಳನ್ನ ಒತ್ತಾಯ ಪೂರ್ವಕವಾಗಿ ಸಂಚನ್ನ ರೂಪಿಸೋದರ ಮೂಲಕವಾಗಿ ಖರೀದಿಸುವ ಮೂಲಕ ಡೆಮೋಗ್ರಫಿಯನ್ನ ಬದಲಾವಣೆ ಮಾಡುವಂತಹ ಸಂಚು ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ವಡೋದರಾದಲ್ಲಿರುವಂತಹ ಹಿಂದೂಗಳು ಈಗ ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವರ ಈ ಪ್ರತಿಭಟನೆಗೆ, ಅವರ ಈ ಆಕ್ರೋಶಕ್ಕೆ ಕಾರಣ ಡಿಸ್ಟರ್ಬ್ಡ್ ಏರಿಯಾಸ್ ಆಕ್ಟ್. ಹಾಗಾದ್ರೆ ಏನಿದು ಈ ಡಿಸ್ಟರ್ಬ್ಡ್ ಏರಿಯಾಸ್ ಆಕ್ಟ್? ವಡೋದರಾದಲ್ಲಿ ಏನಾಗ್ತಾ ಇದೆ? ಹಿಂದೂಗಳು ಯಾಕೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ? ಈ ಎಲ್ಲ ವಿಚಾರಗಳ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇಂಥದ್ದೇ ಹೆಚ್ಚಿನ ಮಾಹಿತಿಗಳಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ವಡೋದರಾದಲ್ಲಿ ಏನಾಗ್ತಾ ಇದೆ? ವಡೋದರಾದ ಹರಣಿ ಮತ್ತು ವಾರಾಶಿಯಾ ಅನ್ನುವಂತಹ ಪ್ರದೇಶಗಳಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಿದೆ. ಅಲ್ಲಿರುವಂತಹ ಹಿಂದೂಗಳು ಮಾಡ್ತಾ ಇರುವ ಆರೋಪ ಏನು ಅಂದ್ರೆ, ಮುಸ್ಲಿಮರು ಹಿಂದೂಗಳ ಆಸ್ತಿಯನ್ನ ಗುಪ್ತವಾಗಿ, ರಹಸ್ಯವಾಗಿ ಮತ್ತು ಬೇನಾಮಿ ಹೆಸರಿನಲ್ಲಿ ಖರೀದಿಸ್ತಾ ಇದ್ದಾರೆ ಅನ್ನೋದು. ಅಲ್ಲಿರುವ ಸ್ಥಳೀಯ ಹಿಂದೂಗಳು ಹೇಳೋ ಪ್ರಕಾರ ಮುಸ್ಲಿಮರು ನಿಧಾನವಾಗಿ ಆ ಪ್ರದೇಶಕ್ಕೆ ಬರ್ತಾರೆ. ಅಲ್ಲಿರುವಂತಹ ಆಸ್ತಿಗಳನ್ನ ಅತಿ ಹೆಚ್ಚು ಬೆಲೆ ಕೊಟ್ಟು, ಹಣ ಕೊಟ್ಟು ತಗೊಳ್ತಾರೆ. ಅದಾದ್ಮೇಲೆ ಅಲ್ಲೇ ವಾಸಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ನಿಧಾನವಾಗಿ ಅಲ್ಲಿ ಬದಲಾವಣೆಗಳು ಪ್ರಾರಂಭ ಆಗುತ್ತೆ. ಸುತ್ತಮುತ್ತಲಿರುವಂತಹ ಪ್ರದೇಶಗಳಲ್ಲಿ ಕೋಮು ಗಲಭೆಗಳು ಸೃಷ್ಟಿಯಾಗುತ್ತೆ. ಹಿಂದೂಗಳ ಮನೆಯಲ್ಲಿ ಹಬ್ಬ ಹರಿದಿನಗಳು ಇರುವಂತಹ ಸಂದರ್ಭದಲ್ಲಿ ಇದೇ ಮುಸ್ಲಿಂ ಮನೆಯವರು ಬಂದು, ಯಾಕಿಷ್ಟು ಜೋರಾಗಿ ಹಾಡು ಹಾಡ್ತಾ ಇದ್ದೀರಾ, ನೀವು ಹಾಕುವಂತಹ ಭಜನೆಯಿಂದ ನಮಗೆ ಡಿಸ್ಟರ್ಬ್ ಆಗ್ತಾ ಇದೆ, ಈ ರೀತಿ ಎಲ್ಲ ಹೇಳೋದ್ರ ಮೂಲಕವಾಗಿ ಒಂದು ರೀತಿ ಆ ಪ್ರದೇಶದಲ್ಲಿ ಅಶಾಂತಿಯ ವಾತಾವರಣವನ್ನ ಸೃಷ್ಟಿ ಮಾಡ್ತಾರೆ. ಪ್ರತಿದಿನ ಕಾಲು ಕೆರ್ಕೊಂಡು ಜಗಳಕ್ಕೂ ಹೋಗ್ತಾರೆ. ಈ ರೀತಿ ಆಗ್ತಾ ಇರೋದ್ರಿಂದ ಅಲ್ಲಿರುವಂತಹ ಸ್ಥಳೀಯ ಹಿಂದೂಗಳು ಯಾರಿದ್ದಾರೆ ಅವರು ಹೆದರ್ಕೊಂಡು ತಮ್ಮ ಆಸ್ತಿಯನ್ನೆಲ್ಲ ಯಾರಿಗಾದ್ರೂ ಮಾರಾಟ ಮಾಡಿ ಇವರ ಸಹವಾಸನೇ ಬೇಡಪ್ಪ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದಂತಹ ಅಲ್ಲಿನ ಸ್ಥಳೀಯ ಹಿಂದೂಗಳು, ಇದು ಕೇವಲ ಆಸ್ತಿಯ ಮಾರಾಟದ ರೀತಿ ನಮಗೆ ಕಾಣಿಸ್ತಾ ಇಲ್ಲ, ಇದೊಂದು ವ್ಯವಸ್ಥಿತವಾಗಿರುವಂತಹ ಲ್ಯಾಂಡ್ ಜಿಹಾದ್ ಜಾಲ ಅಂತ ಆರೋಪ ಮಾಡಿ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಡಿಸ್ಟರ್ಬ್ಡ್ ಏರಿಯಾ ಅಂತ ಘೋಷಿಸಿರುವ ಪ್ರದೇಶದಲ್ಲಿ ಆಸ್ತಿಯನ್ನ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಅನುಮತಿಯನ್ನ ಕಡ್ಡಾಯವಾಗಿ ಪಡ್ಕೊಳ್ಳೇಬೇಕು. ಆದ್ರೆ ಇದನ್ನ ಮೀರಿ ಕೂಡ, ಅಂದ್ರೆ ಯಾವುದೇ ರೀತಿಯ ಅನುಮತಿಯನ್ನ ಪಡ್ಕೊಳ್ಳದೆ ಇವರು ಆಸ್ತಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಈಗ ವಡೋದರಾದ ಹಿಂದೂಗಳು ಮಾಡ್ತಾ ಇದ್ದಾರೆ. ಏನಿದು ಡಿಸ್ಟರ್ಬ್ಡ್ ಏರಿಯಾಸ್ ಆಕ್ಟ್? ಇದನ್ನ ಗೊಂದಲಗ್ರಸ್ತ ಪ್ರದೇಶ ಕಾಯ್ದೆ, ಆತಂಕಗ್ರಸ್ತ ಪ್ರದೇಶ ಕಾಯ್ದೆ ಅಂತಾನು ಕರಿಬಹುದು. ಈ ಕಾಯ್ದೆಯ ಅಧಿಕೃತ ಹೆಸರು ದ ಗುಜರಾತ್ ಪ್ರೊಹಿಬಿಷನ್ ಆಫ್ ಟ್ರಾನ್ಸ್ಫರ್ ಆಫ್ ಇಮ್ಮೂವೇಬಲ್ ಪ್ರಾಪರ್ಟಿ ಅಂಡ್ ಪ್ರೊವಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಟೆನೆಂಟ್ಸ್ ಫ್ರಮ್ ಇವಿಕ್ಷನ್ ಫ್ರಮ್ ಪ್ರಿಮೈಸಸ್ ಇನ್ ಡಿಸ್ಟರ್ಬ್ಡ್ ಏರಿಯಾಸ್ ಆಕ್ಟ್ 1991. ಅಂದ್ರೆ ಆಸ್ತಿಯನ್ನ ಅಥವಾ ಭೂಮಿಯನ್ನ ಮಾರಾಟ ಮಾಡುವುದಕ್ಕೆ ನಿರ್ಬಂಧವನ್ನ ಹೇರೋದು ಅಥವಾ ಅಲ್ಲಿರುವಂತಹ ಜಮೀನುದಾರರನ್ನ, ಬಾಡಿಗೆದಾರರನ್ನ ಒಕ್ಕಲೆಬ್ಬಿಸುವುದಕ್ಕೆ ನಿರ್ಬಂಧವನ್ನ ಹೇರಿರುವಂತಹ ಕಾಯ್ದೆ ಇದು. ಈ ಕಾಯ್ದೆಯನ್ನ 1991ರಲ್ಲಿ ಜಾರಿಗೊಳಿಸಲಾಯಿತು. ಹಾಗಾದ್ರೆ ಈ ಕಾಯ್ದೆ ಯಾಕೆ ಬಂತು? ಕೋಮು ಘರ್ಷಣೆ ತಡೆ. 1980 ಮತ್ತು 90ರ ದಶಕದಲ್ಲಿ ಗುಜರಾತ್ನಲ್ಲಿ ಕೋಮು ಗಲಭೆಗಳು ಬಹಳ ಹೆಚ್ಚಾಗಿ ನಡೀತಾ ಇತ್ತು. ಈ ಕೋಮು ಗಲಭೆಗಳು ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಹಿಂದೂಗಳು ಹೆದರ್ಕೊಂಡು ಅವರ ಆಸ್ತಿ ಪಾಸ್ತಿಗಳನ್ನೆಲ್ಲ ಇತರರಿಗೆ, ಅಲ್ಲಿರುವಂಥವರಿಗೆ ಯಾರಿಗಾದ್ರೂ ಮಾರಾಟ ಮಾಡಿ ಅಲ್ಲಿಂದ ತೆರಳ್ತಾ ಇದ್ರು. ಸೊ ಈ ರೀತಿ ಅವರು ಆಸ್ತಿಯನ್ನ ಮಾರಾಟ ಮಾಡಿ ಅಲ್ಲಿಂದ ಓಡ್ ಹೋಗಬಾರ್ದು, ಯಾರಿಗೂ ಹೆದರ್ಕೊಳ್ಬಾರ್ದು. ಅದೇ ಪ್ರದೇಶದಲ್ಲಿ ಅನೇಕ ವರ್ಷಗಳಿಂದ ವಾಸಿಸ್ತಾ ಇದ್ದವರು, ಅಲ್ಲಿನ ಸ್ಥಳೀಯರು ಅವರ ಜಾಗವನ್ನ ಬಿಟ್ಟು ಬೇರೆ ಜಾಗಕ್ಕೆ ವಲಸೆ ಹೋಗಬಾರ್ದು ಅನ್ನುವಂತಹ ಉದ್ದೇಶದಿಂದ ಈ ಕಾನೂನನ್ನ ಜಾರಿಗೊಳಿಸಲಾಯಿತು. ಜನಸಂಖ್ಯಾ ಸ್ಥಿರತೆ. ಯಾವುದೇ ಒಂದು ಪ್ರದೇಶದಲ್ಲಿ ಅಲ್ಲಿ ವಾಸಿಸ್ತಿದ್ದಂತಹ ಜನರು, ಅಂದ್ರೆ ಅನೇಕ ವರ್ಷಗಳಿಂದ ಅಲ್ಲೇ ವಾಸಿಸ್ತಿದ್ದಂತಹ ಜನರು ಸಡನ್ ಆಗಿ ಆ ಜಾಗವನ್ನ ತೊರೆದು ಬೇರೆ ಜಾಗಕ್ಕೆ ವಲಸೆ ಹೋದ್ರು ಅಂತ ಹೇಳಿದ್ರೆ
ಅಲ್ಲಿನ ಡೆಮೋಗ್ರಫಿ ಬದಲಾಗುತ್ತೆ. ಡೆಮೋಗ್ರಫಿ ಬದಲಾಗೋದ್ರಿಂದ ಸಾಮಾಜಿಕ ಅಸ್ಥಿರತೆ ಉಂಟಾಗುತ್ತೆ ಅನ್ನುವಂತಹ ಕಾರಣದಿಂದಾಗಿ ಈ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು. ಈ ಕಾಯ್ದೆಯ ಪ್ರಮುಖ ನಿಯಮಗಳೇನು? ಯಾವುದೇ ಒಂದು ಪ್ರದೇಶವನ್ನ ಡಿಸ್ಟರ್ಬ್ಡ್ ಏರಿಯಾ ಅಂತ ಘೋಷಿಸಿದ್ರೆ ಆ ಪ್ರದೇಶದಲ್ಲಿ ಆಸ್ತಿಯನ್ನ ಮಾರುವವರು ಮತ್ತು ಆಸ್ತಿಯನ್ನ ಕೊಳ್ಳುವವರು ಬೇರೆ ಬೇರೆ ಧರ್ಮದವರಾಗಿದ್ರು ಅಂತಾದ್ರೆ ಜಿಲ್ಲಾಧಿಕಾರಿಗಳ ಅನುಮತಿಯನ್ನ ಪಡ್ಕೊಂಡೇ ಅವರು ಆಸ್ತಿಯನ್ನ ಮಾರಾಟ ಮಾಡಬೇಕಾಗತ್ತೆ. ಜಿಲ್ಲಾಧಿಕಾರಿಗಳ ಅನುಮತಿಯನ್ನ ಪಡ್ಕೊಂಡಾಗ ಜಿಲ್ಲಾಧಿಕಾರಿಗಳು ಈ ಜಾಗವನ್ನ ಅವರು ಸ್ವ ಇಚ್ಛೆಯಿಂದ ಮಾರಾಟ ಮಾಡ್ತಾ ಇದ್ದಾರೋ ಅಥವಾ ಯಾರ್ದಾದ್ರೂ ಒತ್ತಡಕ್ಕೆ ಅಥವಾ ಭಯದಿಂದಾಗಿ ಈ ಜಾಗವನ್ನ ಮಾರಾಟ ಮಾಡ್ತಿದ್ದಾರೋ ಅನ್ನೋದನ್ನ ಪರಿಶೀಲನೆ ಮಾಡ್ತಾರೆ. ಕಾಯ್ದೆಯ ತಿದ್ದುಪಡಿ ಮತ್ತು ಕಠಿಣ ಕ್ರಮ. 2020ರಲ್ಲಿ ಗುಜರಾತ್ ಸರ್ಕಾರ ಈ ಕಾಯ್ದೆಯಲ್ಲಿ ಮಹತ್ವದ ತಿದ್ದುಪಡಿಗಳನ್ನ ಮಾಡಿತು. ಯಾಕಂದ್ರೆ ಈ ಹಿಂದಿನ ಕಾಯ್ದೆಯನ್ನು ಬಳಸಿಕೊಂಡು ಬೇನಾಮಿ ಹೆಸರಿನಲ್ಲಿ ಜಾಗವನ್ನ ಮಾರಾಟ ಮಾಡುವಂತಹ ಅನೇಕ ನಿದರ್ಶನಗಳಿತ್ತು. ಹಾಗಾಗಿ ಇನ್ಮುಂದೆ ಈ ರೀತಿ ನಡಿಬಾರ್ದು ಅನ್ನುವಂತಹ ಒಂದು ಉದ್ದೇಶಕ್ಕಾಗಿ ಗುಜರಾತ್ ಸರ್ಕಾರ ಈ ಕಾಯ್ದೆಯಲ್ಲಿ ತಿದ್ದುಪಡಿಯನ್ನ ಮಾಡಿತು. ಗುಜರಾತ್ ಸರ್ಕಾರ ಯಾವ ರೀತಿಯ ತಿದ್ದುಪಡಿಯನ್ನ ಮಾಡ್ತು ಅಂತ ಹೇಳಿದ್ರೆ, ಜಿಲ್ಲಾಧಿಕಾರಿಗಳು ಇಂತಹ ಪ್ರಕರಣಗಳ ತನಿಖೆ ಮಾಡುವುದಕ್ಕಾಗಿ SITಯನ್ನ ರಚಿಸಬಹುದು ಅನ್ನುವಂತಹ ಒಂದು ತಿದ್ದುಪಡಿಯನ್ನ ಮಾಡಿತು. ಡಿಸ್ಟರ್ಬ್ಡ್ ಏರಿಯಾಸ್ ಆಕ್ಟ್ ನಲ್ಲಿರುವಂತಹ ನಿಯಮವನ್ನ ಒಂದು ವೇಳೆ ಉಲ್ಲಂಘಿಸಿದ್ರೆ ಅವರಿಗೆ ದಂಡ ಮಾತ್ರ ಅಲ್ಲ, ಕಠಿಣ ಶಿಕ್ಷೆಯನ್ನೂ ವಿಧಿಸಬಹುದು ಅನ್ನುವಂತಹ ತಿದ್ದುಪಡಿಯನ್ನು ಮಾಡಿತು. ಒಂದು ವೇಳೆ ಅಕ್ರಮವಾಗಿ ಆಸ್ತಿ ವರ್ಗಾವಣೆ ಆಗಿದ್ದೇ ಆದ್ರೆ ಅದನ್ನ ರದ್ದುಪಡಿಸುವಂತಹ ಅಧಿಕಾರ ಸರ್ಕಾರಕ್ಕಿದೆ ಅನ್ನುವಂತಹ ತಿದ್ದುಪಡಿಯನ್ನು ಮಾಡಿತು. ಸದ್ಯಕ್ಕೀಗ ವಡೋದರಾದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಏನು ಅಂತ ಹೇಳಿದ್ರೆ, ಈ ಏನು ಕಾಯ್ದೆ ಕಾನೂನು ತಿದ್ದುಪಡಿ ಅಂತ ಮಾಡಿದ್ದಾರೆ ಅದು ಕೇವಲ ಕಾಗದಕ್ಕೆ ಸೀಮಿತ ಆಗಿರಬಾರ್ದು, ಆ ಕಾನೂನುಗಳು ವ್ಯವಸ್ಥಿತವಾಗಿ ಜಾರಿಯಾಗಬೇಕು ಅನ್ನುವಂತಹ ಉದ್ದೇಶದಿಂದ ಅಲ್ಲಿರುವಂತಹ ಹಿಂದೂಗಳು ಈಗ ಬೀದಿಗಿಳಿದು ಹೋರಾಟವನ್ನ ಮಾಡ್ತಿದ್ದಾರೆ. ಯಾವಾಗ ಒಂದು ಪ್ರದೇಶದಲ್ಲಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರಾಗೋದಕ್ಕೆ ಪ್ರಾರಂಭ ಆಗುತ್ತೋ ಆಗ ಆ ಪ್ರದೇಶದಲ್ಲಿರುವಂತಹ ಹಬ್ಬ ಹರಿದಿನಗಳು, ಅಲ್ಲಿನ ಆಚಾರ ವಿಚಾರಗಳು, ಪದ್ಧತಿಗಳು, ಸಂಸ್ಕೃತಿ ಎಲ್ಲಾನು ತಲೆ ಕೆಳಗಾಗತ್ತೆ. ಈಗ ವಡೋದರಾದಲ್ಲೂ ಆಗ್ತಾ ಇರೋದದೇ. ಅಲ್ಲಿರುವಂತಹ ಹಿಂದೂಗಳು ಕೇವಲ ತಮ್ಮ ಆಸ್ತಿಯನ್ನ, ತಮ್ಮ ಮನೆಯನ್ನ ರಕ್ಷಿಸಿಕೊಳ್ಳೋದಕ್ಕಾಗಿ ಈ ರೀತಿ ಪ್ರತಿಭಟನೆ ನಡೆಸ್ತಾ ಇಲ್ಲ. ಬದಲಾಗಿ ತಮ್ಮ ಸಂಸ್ಕೃತಿಯನ್ನ, ತಮ್ಮ ಆಚಾರ ವಿಚಾರಗಳನ್ನ, ತಮ್ಮ ಹಬ್ಬ ಹರಿದಿನಗಳನ್ನ, ಅದಕ್ಕಿಂತಲೂ ಹೆಚ್ಚಾಗಿ ಆ ಪ್ರದೇಶದಲ್ಲಿ ಶಾಂತಿಯನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ಈ ರೀತಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇಂಥ ಒಂದು ಒಳ್ಳೆ ಕಾಯ್ದೆ ಇದ್ರೂ ಕೂಡ ಅದರ ಕಣ್ಣನ್ನೂ ತಪ್ಪಿಸಿ ಈ ರೀತಿಯಾಗಿ ಅಕ್ರಮವಾಗಿ ಜಾಗವನ್ನ ಮಾರಾಟ ಮಾಡಲಾಗ್ತಾ ಇದೆ. ಇದರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದು ವಡೋದರಾದ ಹಿಂದೂಗಳ ಆಗ್ರಹ.